ನಾನಿವತ್ತು ನಿಮಗೆಲ್ಲ ಒಬ್ಬ ದುರಾಸೆ ರಾಜನ ಕತೆ ಹೇಳ್ತೀನಿ. ಆಸೆ ಅಂದರೆ ದುರಾಸೆ ಹೆಚ್ಚಾದರೆ ಏನಾಗುತ್ತೆ ಅನ್ನೋದಕ್ಕೆ ಈ ಒಬ್ಬ ರಾಜನೇ ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳ್ಬೋದು. ರಾಜ ರಾಯ ಪರಾಕ್ರಮಿ ಆಗಿದ್ದ. ಪರಾಕ್ರಮಕ್ಕಿಂತ ಹೆಚ್ಚಾಗಿ ದುರಾಸೆನೇ ಹೆಚ್ಚಾಗಿತ್ತು ಈ ರಾಜನಲ್ಲಿ ಅಂತ ಹೇಳ್ಬೋದು. ಅಕ್ಕಪಕ್ಕದ ರಾಜ್ಯಗಳನ್ನೆಲ್ಲ ಲೂಟಿ ಮಾಡಿ ಸಂಪತ್ತನ್ನು ಕೂಡಿಟ್ಕೊಂಡಿದ್ದ. ಅಷ್ಟಾದರೂ ಅವನಿಗೆ ಹಣದ ಮೇಲೆ, ಸಂಪತ್ತಿನ ಮೇಲೆ ಆಸೆ ಅಂತೂ ಕಡಿಮೆ ಆಗಿರಲಿಲ್ಲ. ತುಂಬ ಭಕ್ತ ಕೂಡ ಆಗಿದ್ದ. ಅವನು ಒಂದಿನ ಅರಮನೆಯಲ್ಲಿ ತುಂಬ ಭಕ್ತಿಯಿಂದ ಪೂಜೆ ಮಾಡ್ತಾ ಇದ್ದ. ಅವನ ಭಕ್ತಿಗೆ ಮೆಚ್ಚಿ ದೇವರು ಪ್ರತ್ಯಕ್ಷ ಆದ. ರಾಯ, ನಿನ್ನ ಭಕ್ತಿಗೆ ನಾನು ಮೆಚ್ಚಿದ್ದೀನಿ, ನಿನಗೇನು ವರ ಬೇಕು ಕೇಳು ಅಂತ ದೇವರು ಆಯ್ಕೆನ ಕೊಟ್ಟ. ರಾಯ ಏನು ಕೇಳ್ತಾನೆ ಬೇರೆ ಹೇಳಿ? ಅವನು ನಾನು ಮುಟ್ಟಿದ್ದೆಲ್ಲ ಬಂಗಾರ ಆಗಬೇಕು, ನಾನು ಏನು ಮುಟ್ಟಿರೋ ಬಂಗಾರ ಆಗಬೇಕು, ಆ ಥರದ್ದೊಂದು ವರ ಬೇಕು ನನಗೆ ಅಂತ ದೇವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡ. ದೇವರು ತಥಾಸ್ತು ಅಂತ ಹೇಳ್ಬಿಟ್ಟು ಮಾಯ ಆದ. ರಾಜ ರಾಯನಿಗೆ ತುಂಬ ಅಂದರೆ ತುಂಬ ಖುಷಿಯಾಯಿತು. ನಾನು ಮುಟ್ಟಿದ್ದೆಲ್ಲ ಚಿನ್ನ ಆಗುತ್ತೆ, ಬಂಗಾರ ಆಗುತ್ತೆ, ನನಗಿಂತ ಶ್ರೀಮಂತ ರಾಜ ಇನ್ನು ಪ್ರಪಂಚದಲ್ಲೇ ಯಾರೂ ಇರಲ್ಲ ಅಂತ ಸಖತ್ತು ಖುಷಿಪಟ್ಟು ದೇವರು ಕೊಟ್ಟ ವರನ ಫಸ್ಟ್ ಟೈಮ್ ಟೆಸ್ಟ್ ಮಾಡಬೇಕಲ್ವಾ, ಆ ಟೆಸ್ಟ್ ಮಾಡೋಕ್ಕೋಸ್ಕರ ಅವನು ಅರಮನೆಯಲ್ಲಿರೋ ಕಂಬನ ಮುಟ್ಟಿದ. ಅರಮನೆಯಲ್ಲಿರೋ ಕಂಬ ಮುಟ್ಟಿದ್ದೇ ತಡ ಇಡೀ ಅರಮನೆನೇ ಬಂಗಾರ ಆಗೋಯ್ತು. ರಾಜ ರಾಯನಿಗೆ ತುಂಬ ಖುಷಿಯಾಯಿತು. ಆದರೆ ಈ ಸಂತೋಷ ಭಾಳ ದಿನ ಉಳಿಲಿಲ್ಲ. ಯಾಕಂದರೆ ಅವನು ಹಸಿವು ಅಂತ ಆದರೆ ತಿನ್ನೋದಕ್ಕೆ ಏನಾದ್ರು ಮುಟ್ಟಿದರೆ ಅದು ಕೂಡ ಬಂಗಾರ ಆಗ್ತಾಯಿತ್ತು. ನೀರು ಮುಟ್ಟಿದರೆ ನೀರು ಕೂಡ ಬಂಗಾರ ಆಗ್ತಾಯಿತ್ತು. ಹಣ್ಣುಗಳನ್ನು ಮುಟ್ಟಿದರೆ ಹಣ್ಣು ಕೂಡ ಬಂಗಾರ ಆಗ್ತಾಯಿತ್ತು. ಅವನು ಏನು ಮುಟ್ಟಿರೂ ಬಂಗಾರ ಆಗ್ತಾಯಿತ್ತು. ಹಾಗೆ ಇರೋಕ್ಕಾಗುತ್ತಾ? ಹೊಟ್ಟೆ ಕೇಳಬೇಕಲ್ವಾ? ಅವನಿಗೆ ಈ ಸಂತೋಷ ಜಾಸ್ತಿ ದಿನ ಉಳಿಯಲೇ ಇಲ್ಲ. ಅವನು ಯಾರನ್ನು ಪ್ರೀತಿಸ್ತಾನಲ್ವ, ಅವನು ಪ್ರೀತಿಸೋರನ್ನು ಸಹ ಮುಟ್ಟಕ್ಕಾಗ್ತಾ ಇರಲಿಲ್ಲ ಅವನಿಗೆ. ಅಂಥ ಪರಿಸ್ಥಿತಿ ಆಯಿತು ಅವನಿಗೆ. ಅವನ ಒಬ್ಬಳೇ ಮಗಳು, ಪ್ರೀತಿಯ ಮಗಳು, ತುಂಬ ಪ್ರೀತಿಯಿಂದ ಓಡಿ ಬಂದು ತಪ್ಪಿಕೊಂಡ್ಳು. ಅವಳು ಕೂಡ ಬಂಗಾರ ಆಗೋದ್ಲು. ರಾಜ ರಾಯ ತುಂಬಾ ದುಃಖ ಪಡೋಕ್ಕೆ ಶುರು ಮಾಡಿಬಿಟ್ಟ. ಅವನಿಗೆ ಈ ವರನೂ ಬೇಡ, ಏನೂ ಬೇಡ ಅನಿಸೋದಕ್ಕೆ ಶುರುವಾಯಿತು. ತುಂಬ ಬಿಕ್ಕಿ ಹತ್ಬಿಟ್ಟ. ಆಗ ದೇವರು ಪ್ರತ್ಯಕ್ಷ ಆಗಿಬಿಟ್ಟು, ಯಾಕೆ ರಾಯ ದುಃಖದಲ್ಲಿದ್ದೀಯಾ? ನಿನಗೆ ಈ ಸಂತೋಷನ ತಾನೇ ಬೇಕಾಗಿದ್ದು, ನಿನಗೆ ಬೇಕಾಗಿರೋ ವರನೇ ತಾನೇ ನಾನು ಕೊಟ್ಟಿರೋದು, ಯಾಕೆ ದುಃಖಿಸ್ತಾ ಇದ್ದೀಯಾ ಅಂತ ದೇವರು ಕೇಳ್ದ. ನನಗೆ ಈ ವರನೂ ಬೇಡ, ಏನೂ ಬೇಡ, ನಾನು ಸಾಮಾನ್ಯ ಮನುಷ್ಯ ಆದರೆ ಸಾಕು. ನನಗೆ ನಾನು ಮುಟ್ಟಿದ್ದೆಲ್ಲ ಬಂಗಾರ ಆಗೋದು ಬೇಡ, ಏನೂ ಬೇಡ. ನಾನು ಒಬ್ಬ ಸಾಮಾನ್ಯ ಮನುಷ್ಯ ಆಗಬೇಕು. ನನ್ನಲ್ಲಿರೋ ದುರಾಸೆ, ಅತಿ ಆಸೆ ಎಲ್ಲ ಹೊರಟೋಗಿದೆ. ದಯವಿಟ್ಟು ನನ್ನನ್ನು ಸಾಮಾನ್ಯ ಮನುಷ್ಯನನ್ನಾಗಿ ಮಾಡು. ನಾನು ನನ್ನ ಪ್ರಜೆಗಳನ್ನ ಪ್ರೀತಿಸಬೇಕು, ನನ್ನ ಆಡಳಿತ ಚೆನ್ನಾಗಿ ಮಾಡಬೇಕು ಅಂತ ದೇವ್ರ ಹತ್ರ ಮತ್ತೆ ಕೇಳ್ಕೊಂಡ. ದೇವರು ಮತ್ತೆ ತಥಾಸ್ತು ಅಂತ ಹೇಳ್ಬಿಟ್ಟು ತಾನು ಕೊಟ್ಟಿರೋ ವರನ ಹಿಂತಿರುಗಿ ತೆಗೆದುಕೊಂಡು ಹೋದ. ಆಗ ಆ ರಾಜ ರಾಯ ತನ್ನ ಮನ ಪರಿವರ್ತನೆ ಮಾಡಿಕೊಂಡು ರಾಜ್ಯದಲ್ಲಿ ಚೆನ್ನಾಗಿ ಆಡಳಿತ ನಡೆಸ್ಕೊಂಡು ತುಂಬಾ ಖುಷಿಯಾಗಿ ಜೀವನ ನಡೆಸ್ದ. ಕತೆ ಚೆನ್ನಾಗಿದೆ ಅಲ್ವಾ? ಅತಿ ಆಸೆ ಗತಿಗೇಡು ಅಂತ ಗಾದೆನೇ ಇದೆ. ಇರಬೇಕು, ನಮಗೆ ಎಷ್ಟು ಬೇಕೋ ಅಷ್ಟು ಇರಬೇಕು. ಅತಿ ಆದರೆ ಯಾವುದೂ ಚೆನ್ನಾಗಿರಲ್ಲ. ಒಂದು ಲೆವೆಲಲ್ಲಿ, ಮಿತಿಯಲ್ಲಿ ಬ್ಯಾಲೆನ್ಸ್ ಆಗಿದ್ದರೆ ಎಲ್ಲ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಈ ಕತೆ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಒಪಿನಿಯನ್ನ ಶೇರ್ ಮಾಡಬೇಕು ಅನಿಸಿದ್ರೆ ದಯವಿಟ್ಟು ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್.